ಇವತ್ತು ಪರಮ ಪೂಜ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನೋತ್ಸವ ಕಾರ್ಯಕ್ರಮ. ಇದು ನಮ್ಮೆಲ್ಲರ ಹೆಮ್ಮೆಯ ಹಬ್ಬ. ಅವರು ನಮ್ಮ ಪಾಲಿನ ದೇವರು. ಒಂದು ವೇಳೆ ಬಾಬಾ ಸಾಹೇಬ್ರೇನಾದರೂ ಭಾರತ ದೇಶದಲ್ಲಿ ಹುಟ್ಟಲಿಲ್ಲ ಅಂದಿದ್ರೆ, ಸಂವಿಧಾನವನ್ನು ಕೊಡಲಿಲ್ಲ ಅಂತ ಅಂದಿದ್ರೆ, ನಾವು ಇವತ್ತು ಯಾರು ಕೂಡ ಇವತ್ತು ಈ ಸ್ಥಳದಲ್ಲಿ ನಿಂತ್ಕೊಂಡು ನಾವು ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಆದ್ದರಿಂದ ಈ ದೇಶದ ಕೋಟ್ಯಾಂತರ ಜನ, ಶೋಷಿತರು, ಬಡವರು, ಮಹಿಳೆಯರು, ಹಿಂದುಳಿದವರು ಎಲ್ಲರಿಗೂ ಒಂದು ಏನು ಇವತ್ತು ಅವಕಾಶ ಸವಲತ್ತುಗಳು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಸ್ವಾಭಿಮಾನವನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ವಿದ್ಯಾಭ್ಯಾಸ ಆಗಿರ್ಬೋದು, ಸಾಮಾಜಿಕ ಸೌಲಭ್ಯಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇವೆಲ್ಲ ಬಾಬಾ ಸಾಹೇಬರ ಒಂದು ಹೋರಾಟದ ಒಂದು ಪ್ರತಿಫಲ ಅಂತ ನಾವು ಇವತ್ತು ಹೆಮ್ಮೆಯಿಂದ ಹೇಳ್ಕೊಬೇಕಾಗಿದೆ. ಬಾಬಾ ಸಾಹೇಬರು ಹುಟ್ಟುಹಬ್ಬ ಏನಿದೆ ಇವತ್ತು ಬರೀ ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚಾದ್ಯಂತ ಆಚರಣೆ ಮಾಡ್ತಾಯಿದ್ದಾರೆ. ಎಲ್ಲ ದೇಶಗಳು ಸಹ ಇವತ್ತು ಅವರ ಗೌರವವನ್ನು ಕೊಟ್ಟು ಇವತ್ತು ಅವರ ಹುಟ್ಟುಹಬ್ಬವನ್ನು ಹೆಮ್ಮೆಯಿಂದ ಆಚರಣೆ ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಈ ದೇಶದಲ್ಲಿ ಅಂಬೇಡ್ಕರ್ ಮಕ್ಕಳಾಗಿ ಹುಟ್ಟಿರೋದೇ ನಮಗೆ ಒಂದು ಹೆಮ್ಮೆ. ಅವರು ಒಂದು ಪ್ರತಿಫಲ, ಅವರೇನೋ ಒಂದು ಹೋರಾಟದ ಪ್ರತಿಫಲ, ಅವರು ಪಟ್ಟಂಥ ಶ್ರಮ, ಆ ಶ್ರಮದಿಂದ ನಾವು ಇವತ್ತು ಈ ದೇಶದ ಎಲ್ಲ ದಲಿತರು, ಶೋಷಿತರು, ಹೆಣ್ಣು ಮಕ್ಕಳು ಎಲ್ಲ ಇವತ್ತು ಸುಖವಾಗಿದ್ದಾರೆ. ಆದ್ದರಿಂದ ಅದನ್ನು ಯಾವತ್ತೂ ಮರಿಬಾರ್ದು. ಅವರು ಏನು ನಮ್ಮ ಜನಾಂಗ ಇದೆ ಅದನ್ನು ಅರ್ಥ ಮಾಡಿಕೊಂಡು ಅಂಬೇಡ್ಕರ್ ಸಾಹೇಬರು ಏನು ಕೊಟ್ಟಿದ್ದಾರೆ, ಅವರು ಒಂದು ಕರೆನ ಪಾಲಿಸಬೇಕು ಮತ್ತು ಅವರು ವಿಚಾರಧಾರೆಗಳನ್ನ ಅಳವಡಿಸ್ಕೊಂಡು ಸಂವಿಧಾನದಲ್ಲಿ ಏನೇನು ಅವಕಾಶಗಳನ್ನ ಕೊಟ್ಟಿದ್ದಾರೆ ಅದನ್ನೆಲ್ಲ ಬಳಸ್ಕೊಂಡು ಮುಂದೆ ಬರಬೇಕು. ನಮಗೆ ಬಾಬಾ ಸಾಹೇಬರೇ ಗುರುಗಳು, ಅವರೇ ದೇವರು, ಅವರೇ ಮಾರ್ಗದರ್ಶಕರು, ಎಲ್ಲ ಅವರೇ, ಓನ್ಲಿ ಎಲ್ಲ ಅಲ್ಟಿಮೇಟ್ ಅವರೇನೆ. ಅವರು ಏನು ನಮಗೆ ಸಂದೇಶ ಕೊಟ್ಟಿದ್ದಾರೆ ಅದನ್ನು ಪಾಲಿಸಬೇಕು, ಅದನ್ನು ಆಚರಣೆ ಮಾಡಬೇಕು ಅಂತ ನಾನು ನನ್ನ ಮನವಿ. ನರಸಿಂಹಮೂರ್ತಿ, ನಾನು ಸರ್ಕಾರಿ ನಿವೃತ್ತ ಅಧಿಕಾರಿ. ಸುಮಾರು 40 ವರ್ಷಗಳಿಂದ ನಮ್ಮ ದಲಿತ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಜೈ ಭೀಮ್, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.